ಇದನ್ನು ನೋಡೋದಕ್ಕೋಸ್ಕರ ನಾನು ಆಯಿತಾ ಯಾರು ಬರದಿರೋ ಜಾಗಕ್ಕೆ ಬಂದುಬಿಟ್ಟಿದ್ದೀನಿ ಆಯಿತಾ. ಬೈಕ್ಸ್ ಎಲ್ಲ ಬರ್ಬೋದು, ಬಟ್ ನಾನು ಬೈಕ್ ತೊಗೊಂಬಂದಿಲ್ಲ. ಬೈಕ್ನ 3 ಕಿಲೋಮೀಟರ್ ದೂರದಲ್ಲಿ ಬಿಟ್ಟುಬಿಟ್ಟು ಈ ಥಿಕ್ ವುಡೆಡ್ ಫಾರೆಸ್ಟ್ ಇದೆ ಒಳಗಡೆ ಎಲ್ಲ ಹಿಂಗೆ ಈ ಥರ ಸಂದಿ ಬಂದಿ ಗಲ್ಲಿಲೆಲ್ಲ ಆಯಿತಾ. ಇದೆಲ್ಲ ಬೈಕ್ ಬಂದು ಹೋಗಿರೋದು, ಲೋಕಲ್ಸೇ ಬಂದಿರ್ತಾರೆ. ನನ್ನಂಥವ್ರಿಗೆ ಧೈರ್ಯ ಇಲ್ವಲ್ಲ ಆಯಿತಾ, ಬರಲ್ಲ. ಬಟ್ ನೋಡಿ ಸ್ವಾಮಿ, ಹೌ ಇಸ್ ದಿಸ್ ಪ್ಲೇಸ್? ಯಾ, ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಮ್ಯಾನ್, ಇಟ್ಸ್ ಬ್ಯೂಟಿಫುಲ್. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸುಧಾರ್ಕೊಂಡು ನೋಡೋಣ ಏನಿದೆ ಅಂತ. ಕಾಣುತ್ತಾ ದಟ್ಟವಾದ ಅರಣ್ಯ. ಓಕೆ, ಇದು ಕೂಟ ಲಾಂಬಾಕಲ್ಲಿಂದ ಕ್ಲೋಸ್ ಟು ಅಬೌಟ್ 16 ಕಿಲೋಮೀಟರ್ಸ್ ದೂರದಲ್ಲಿದೆ. ಓಕೆ, ಲಾಸ್ಟ್ 3 ಕಿಲೋಮೀಟರ್ಸ್ ಅಂತೂ ನಿಮ್ಮ ಹತ್ರ ಡರ್ಟ್ ಬ್ರೇಕ್ ಇದ್ದರೆ ರೊಂದ ಹೊಡ್ಕೊಂಡು ಬಂದುಬಿಡ್ಬೋದು. ನಂತರ ಹೋಂಡಾ ಆ್ಯಕ್ಟಿವಾ ಇದೆ, ಅದು ಬರೋದಿಲ್ಲ ಆಯಿತಾ. ನಡ್ಕೊಂಡೇ ಬಂದುಬಿಟ್ಟೆ 3 ಕಿಲೋಮೀಟರ್. ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ಎಟ್ ಆಲ್. ಓಕೆ, ಬಟ್ ಹೀಟ್ ವಾಸ್ ಸಮಥಿಂಗ್ ದಟ್ ತುಂಬ ನನಗೆ ಬಾದರ್ ಮಾಡ್ತಾಯಿತ್ತು, ಬೋದರ್ ಆಯಿತಾ. ಸೊ ಬರೋದೇನೋ ಬಂದುಬಿಟ್ಟೆ. ಯಾವ ಒಂದು ನರಪಿಳ್ಳೆ ಇಲ್ಲ ಇಲ್ಲಿ ಆಯಿತಾ. ಓನ್ಲಿ ಬಟರ್ಫ್ಲೈಸ್ ಅಂಡ್ ಆಲ್ ಇತ್ತು. ಐ ಆಮ್ ಜಸ್ಟ್ ಟ್ರೈಂಗ್ ಟು ಸಿ ವೇರ್ ಇಟ್ ಇಸ್, ವಾಟ್ ಇಟ್ ಇಸ್, ಹೌ ಫಾರ್ ಐ ನೀಡ್ ಟು ಗೋ ಆಯಿತಾ. ಯು ಸಿ ದಟ್ ಟ್ರ್ಯಾಕ್ ಆಯಿತಾ, ಕ್ಲೀನಾಗಿ ಟ್ರ್ಯಾಕ್ ಕಾಣುತ್ತೆ. ಬಟ್ ಅಲ್ಲಿ ನಡೆದವ್ರಿಗೆ ಗೊತ್ತು ಇದನ್ನು ನೋಡೋಕ್ಕೆ ಬಂದಿದ್ದೀನಿ ಆಯಿತಾ. ಐ ಆಮ್ ಗೋನ್ ಟು ಸೆಂಡ್ ದ ಡ್ರೋನ್ ಆ್ಯಂಡ್ ಚೆಕ್ ಎಲ್ಲ ಫುಲ್. ಏನು ಮಾಡೋಣ, ಇನ್ವೆಸ್ಟಿಗೇಟ್ ಮಾಡೋಣ, ಏನೇನಿಲ್ಲ, ಕಲರ್ ಹೆಂಗಿದೆ ಸ್ವಾಮಿ ಇಲ್ಲಿ, ಇಳಿಯೋದು ಹೆಂಗೆ ಅಂತ. ನಾನು ಐ ಆಮ್ ಜಸ್ಟ್ ಚೆಕಿಂಗ್. ಇಳಿಯೋಕ್ಕೆ ಚಾನ್ಸ್ ಸಿಗ್ಬಿಟ್ರೆ ಇಲ್ಲದೆ ಬಿಡೋಣ. ಯಾಕಂದರೆ ಕ್ಲೀನಾಗಿ ಕಾಣಿಸ್ತಾ ಇದೆ ಕೆಳಗಡೆ, ಏನೋ ಪಾತಾಳ ಅಲ್ಲ, ನೆಲನೇ ಕಾಣಿಸ್ತಾ ಇದೆ. ಗ್ಯಾಪ್ ಬೇರೆ ಇದೆ ಇಲ್ಲಿ. ಎಲ್ಲಾದರೂ ಒಂದ್ಸಲ ಡ್ರೋನ ತೂರಿಸೋಕ್ಕಾಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಅದು ತೂರ್ಸೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಅಷ್ಟು ಆರ್ಸಿನೂ ನಾನು ಬೇಸಿಕ್ಲಿ ಪೈಲಟೇ ಆಯಿತಾ, ಡ್ರೋನ್ ಪೈಲಟು. ಬಟ್ ಅಷ್ಟು ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ಲುಕ್ ಅಟ್ ದಿಸ್. ಈ ಕಲ್ಲುಗಳೆಲ್ಲ ಏನಾಗಿದೆ ಅಂದರೆ ಅಲ್ಲಿದೆಯಲ್ಲ ಸ್ವಲ್ಪ, ಅಲ್ಲಿಂದೆಲ್ಲ ಬಿದೋಗ್ಬಿಟ್ಟಿದೆ, ಅದರಿಂದ ಹಿಂಗೆ ಆಗಿರೋದು. ಓಕೆ, ನಾವು ಐ ಆಮ್ ಜಸ್ಟ್ ಚೆಕಿಂಗ್ ಎವ್ರಿ ಆ್ಯಂಗಲಲ್ಲಿ. ನೋಡೋಣ, ಇಲ್ಲೆಲ್ಲಾದರೂ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಫೋಟೋ ಹೊಡ್ಕೊಳಕ್ಕಾಗುತ್ತಾ? ಕೆನ್ ಯು ಸಿ ದಿಸ್? ಈ ಜಾಗದಲ್ಲೆಲ್ಲ ನಿಂತ್ಕೊಂಡು ಫೋಟೋ ವೀಡಿಯೋ ಹೊಡ್ಕೊಂಡ್ರೆ ಸೂಪರ್ ಆಯಿತಾ. ನನ್ನ ದೃಷ್ಟಿಲಿ ನಾನು ಫೇಮಸ್. ನಾನು ಯಾವ ಸೋಷಿಯಲ್ ಮೀಡಿಯಾಲ್ಲೂ ಫೇಮಸ್ ಆಗಿಲ್ಲ, ಬಟ್ ನನ್ನ ದೃಷ್ಟಿಲಿ ನಾನು ಫೇಮಸ್ ಆಗಿಬಿಡ್ತೀನಿ ಆಯಿತಾ. ಲುಕ್ ಎಟ್ ದಿಸ್. ಈ ಜಾಗನೆಲ್ಲ ನಾನು ಅನಲೈಸ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ಹೆಂಗೆ ಹೋಗೋದು ನಾನು ಆಯಿತಾ, ಹೆಂಗೆ ನೋಡೋದು. ಹೌದು, ಇಲ್ಲೊಂದು ಸ್ಮಾಲ್ ಬೀಚ್ ಬೇರೆ ಇದೆ, ಲೆಫ್ಟಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಬಟ್ ರೈಟಲ್ಲಿ ನೋಡಿ, ರೈಟು ನಾನು ಇರೋ ಜಾಗದ ಪಕ್ಕದಲ್ಲೇ ಇದೆ. ನನಗೆ ಗೊತ್ತಿಲ್ಲ ಆ ವಿಷಯ, ಲೆಟ್ ಮಿ ಟೆಲ್ ಯು. ಅದು ಆಮೇಲೆ ಗೊತ್ತಾಗುತ್ತೆ ವಿಷಯ, ಇವಾಗಲೂ ಇನ್ನೂ ಗೊತ್ತಾಗಿಲ್ಲ. ಯಾಕಂದರೆ ನಾನು ಶೂಟ್ ಮಾಡಬೇಕಾದ್ರೆ ಫುಲ್ ಸನ್ಲೈಟ್ ಇಸ್ ಆನ್ ಮೈ ಕಂಟ್ರೋಲರ್. ಓಕೆ, ಸೊ ನನಗೆ ಕಾಣಿಸಿಲ್ಲ ಅದು ಆಯಿತಾ. ಬಟ್ ಐ ಆಮ್ ಜಸ್ಟ್ ಸೆಂಡಿಂಗ್ ದ ಡ್ರೋನ್. ಏನು ಸಿಗುತ್ತೆ ಫುಟೇಜ್ ನೋಡ್ಕೊಳ್ಳುವ. ಇಲ್ಲಿ ಬೇರೆ 2 ಬೀಚು ಕಾಣಿಸ್ಬಿಡ್ತು ನನಗೆ ಆಯಿತಾ. ದೇವ್ರೆ, ಅಲ್ಲಿ ಹೆಂಗೆ ಹೋಗೋದು ಅಂತ ನಾನು ಐ ಆಮ್ ಥಿಂಕಿಂಗ್ ಹೆಂಗೆ ಹೋಗೋದು, ಬಿಡೋದು ಬೇಡ. ಬಟ್ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದೀನಿ. ಬೆಳಗ್ಗೆ ಬರೀ ಎಕ್ಸಸೈಸ್ ಮಾಡಿಬಿಟ್ಟಿದ್ದೀನಿ, ಫುಲ್ ಸುಸ್ತು. ಬೇರೆ 3 ಕಿಲೋಮೀಟರ್ ನಡೆದೀನಿ, ಇನ್ನು 3 ಕಿಲೋಮೀಟರ್ ವಾಪಸ್ ಬರಬೇಕಲ್ಲ ಆಯಿತಾ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಐ ಆಮ್ ಲುಕಿಂಗ್ ಎಟ್. ಲುಕ್ ಅಟ್ ದಿಸ್. ಇನ್ನೊಂದು ಆ್ಯಂಗಲಿಂದ ತೊಗೊಂಡ್ರೆ ಆಯಿತಾ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಯಾರಾದರೂ ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಇದ್ಬಿಟ್ರೆ ಈ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಒಂದು ಫೋಟೋ, ಒಂದು ವೀಡಿಯೋ, ಅಲ್ಲಿಂದ ಒಂದು ಕೆಳಗೆ ಒಂದು ಜಂಪು ಆಯಿತಾ. ಇಟ್ ವುಡ್ ಬೀನ್ ಸೋ ಬ್ಯೂಟಿಫುಲ್. ಅದನ್ನು ನೋಡಿ, ಈ ರೈಟ್ ಸೈಡಲ್ಲಿ ಯಾವುದೋ ಒಂದು ಕಲ್ಲು ಮೇಲ್ಗಡೆ ಕೂತ್ಕೊಂಡ್ಬಿಟ್ಟಿದೆ. ಯಾರು ಕೂರಿಸಿಲ್ಲ, ಅದು ಕೂತ್ಕೊಂಡ್ಬಿಟ್ಟಿದೆ ಆಯಿತಾ. ಇದೇ ಕೇವ್, ವಿ ಸಾ ದಟ್, ನೋ ದಟ್ಸ್ ಎ ಕೇವ್. ಅದ್ರಲ್ಲಿ ತೋರಿಸ್ಬೇಕು ಅಂತ ಟ್ರೈ ಮಾಡಿದೆ ಆಯಿತಾ. ಇಟ್ಸ್ ಓಕೆ, it's just okay. It didn't happen ಆಯಿತಾ. ಸೊ ಐ ಆಮ್ ಥಿಂಕಿಂಗ್ ದಿಸ್ ಇಸ್ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದ್ರಿಂದ ಐ ಆಲ್ರೆಡಿ ಗಾಟ್ ಅನ್ ಐಡಿಯಾ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮು ಐ ವಿಲ್ ಗೆಟ್ ಅ ಡರ್ಟ್ ಬೈಕ್ ಅಂಡ್ ಕಮ್. ಡರ್ಟ್ ಬೈಕಲ್ಲಿ ಹೊಡ್ಕೊಂಡು ಡ್ರೋನ್ನ ಮೇಲೆ ಬಿಟ್ಬಿಟ್ಟು ಆಯಿತಾ, ಇಲ್ಲಿ ಆಯಿತಾ. ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ಇನ್ಸ್ಟಾ 360 ತಗೊಂಡ್ಬಿಟ್ಟು ಆಯಿತಾ. ಐ ಆಮ್ ಟ್ರೈಂಗ್ ಟು ಚೆಕ್ ಔಟ್. ದಿಸ್ ನಾಟ್ ಅ ಡ್ರೋನ್ ಶಾಟ್, ಬಟ್ ಆ ಕ್ಯಾಮ್ರಾದಲ್ಲಿ ಡ್ರೋನ್ ಶಾಟ್ ಥರನೇ ಕಾಣುತ್ತೆ. ಇವಾಗ ನನಗೆ ಐ ಆಮ್ ಥಿಂಕಿಂಗ್ ಆಯಿತಾ, ನಡ್ಕೊಂಡು ಹೋಗಿಬಿಡಲ್ಲ ಅಲ್ಲಿ ಅಂತ ತಲೆಯಲ್ಲಿ ಒಂದು ಹುಳ ಓಡ್ತಾ ಇದೆ. ಡಿಸೈಡೇ ಮಾಡಿಬಿಟ್ಟೆ, ಹೋಗಿ ಬಿಡೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ಬಿಡೋಣ ಆಯಿತಾ. ಜಸ್ಟ್ ಲುಕ್ ಎಟ್ ಹೌ ಇಟ್ ಇಸ್, ವೇರ್ ಆಮ್ ಐ ವಾಕಿಂಗ್. ಅಲ್ಲಿ ಬೇರೆ ಎಲ್ಲ ನಡ್ಕೊಂಡು ಮೇಲೆ ಹೋಗಿಬಿಟ್ಟಿದ್ದಾರೆ. ಅಲ್ಲೂ ಹೋಗೋಣ, ಬಟ್ ವಾಟ್ರ್ ತಂದಿರೋದೆಲ್ಲ ಖಾಲಿಯಾಗಿಬಿಟ್ಟಿದೆ. 3 ಲೀಟ್ರ್ ವಾಟ್ರ್ ತಂದಿದ್ದೆ, ಅದು ಖಾಲಿಯಾಗಿಬಿಟ್ಟಿದೆ ಆಯಿತಾ. ಐ ಆಮ್ ಜಸ್ಟ್ ಥಿಂಕಿಂಗ್ ಐ ನೀಡ್ ಟು ಡೂ ಸಮಥಿಂಗ್, ಐ ನೀಡ್ ಟು ಗೋ, ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ಆಯಿತಾ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು, ಈ ಜಾಗದಲ್ಲಿ ನಿಂತ್ಕೊತೀನಿ ನೋಡಿ, ಕೈ ಕಾಲೆಲ್ಲ ಗಡಗದ ಅಂತ ಇತ್ತು. ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ನನಗೆ ಇದು ಕಷ್ಟ. ಇಲ್ಲಾಂದರೆ ಯಾವುದೋ ಪೊದೆಗಿದೆ ಇಟ್ಕೊಂಡ್ಬಿಟ್ಟು ಏನೋ ಮಾಡ್ಕೊಂಡ್ಬಿಡ್ಬೋದು. ಓಕೆ, ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ, ವಾಟ್ ದ ಹೆಕ್ ಟು ಡೂ. ನೀವುಗಳು ಆರಾಮ್ಸೆ, ಐ ಆಮ್ ಟೆಲ್ಲಿಂಗ್ ಯು, ಆರಾಮ್ಸೆ ಇಲ್ಲಿ ಎಲ್ಲಿ ಕಾಣುತ್ತಾ ಆ ಎಡ್ಜಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಫೋಟೋ ನೋಡ್ಕೊಳ್ಬೋದು. ಅಲ್ಲಿ ಕೆಳಗಡೆ ಎಲ್ಲ ಫಿಶಿಂಗ್ ಮಾಡ್ತಾರೆ ಗೊತ್ತಾಯಿತು. ಹೊಸ ವಿಡಿಯೋ ಸಿಕ್ಕಲ್ಲ, ಬರಲ್ಲ.